ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು ಎಲ್ಲರ ಒಂದು ಖಾತೆಗೆ. ಬಹಳ ರೈತರು ಕಾಯ್ತಾ ಇದ್ದಾರೆ. ಯಾಕೆಂತಂದರೆ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿರುವಂಥ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಇದುವರೆಗೂ ಕೂಡ ಬಂದಿಲ್ಲ. ಡೇಟು ಮುಂದೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥ ಮಾಹಿತಿಗಳು ಸರಿನೋ ತಪ್ಪೋ, ಸುಳ್ಳು ಮಾಹಿತಿಯೋ ಅಥವಾ ನಿಜವಾದ ಮಾಹಿತಿಯೋ ಅಂತ ಅನ್ನೋದು ನಂಬದೇ ಇರೋ ಥರ ಸರ್ಕಾರ ಮಾಡಿದೆ. ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಡೇಟು ಫಿಕ್ಸ್ ಅಂತ ಹೇಳಿದ್ದಾರೆ. ಬಟ್ ಆ ಡೇಟಿಗೆ ಹಣ ಬರುತ್ತೋ ಇಲ್ವೋ, ಆದರೆ ಆ ಡೇಟು ಯಾವುದು ಅಂತ ಅನ್ನೋದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ವಿಡಿಯೋಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆಯೋ ಇಲ್ಲ ಅಂತೇಳಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ನೋಡಿ, ಸೊ ಇಲ್ಲಿ ಸರ್ಕಾರದಿಂದ ಕೆಲವೊಂದಿಷ್ಟು ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ. ಈ 20ನೇ ಕಂತಿನ ಹಣ ಬರೋದಕ್ಕೆ ಯಾಕೆ ತಡ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, 19ನೇ ಕಂತಿನ PM ಕಿಸಾನ್ ಯೋಜನೆ ಹಣ ಕೆಲವೊಂದಿಷ್ಟು ರೈತರಿಗೆ ಬಂದಿಲ್ಲ. ಸೊ ಬರದೇ ಇರೋಕ್ಕೆ ಕಾರಣ ಏನು ಅಂತಂದರೆ, ಅವರ ಒಂದು EKYC ಫೇಲ್ ಆಗಿರ್ಬೋದು, NPCI ಮ್ಯಾಪಿಂಗ್ ಫೇಲ್ ಆಗಿರ್ಬೋದು. ಇಂಥದ್ದೆಲ್ಲ ಒಂದು ಕಾರಣದಿಂದ ಅವರಿಗೆ 19ನೇ ಕಂತಿನ ಹಣ ಬಂದಿಲ್ಲ. ಸೊ ಅಂಥ 19ನೇ ಕಂತಿನ ಹಣ ಬರದೇ ಇರೋರು EKYC ಮತ್ತು ಅವರ ಒಂದು ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗಿ ಇಲ್ಲಿ ತಡ ಆಗ್ತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಈ ಥರ ಒಂದು ಅಪ್ಡೇಟ್ ಬಂದಿದೆ. ಜೊತೆಗೆ ಈ 20ನೇ ಕಂತಿನ PM ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಆಗಸ್ಟ್ 2ನೇ ತಾರೀಕು ಅಂದರೆ ಮೊದಲನೇ ವಾರದಲ್ಲಿ. ಇಲ್ಲಿ ಡೇಟ್ ಕೂಡ ಹೇಳಿದ್ದಾರೆ 2ನೇ ತಾರೀಕು ಅಂತ ಹೇಳಿ, ಆಗಸ್ಟ್ 2, 2025. ಸೊ ವೀಕ್ಷಕರೇ, ಇಷ್ಟು ಡೇಟನ್ನು ಹೇಳಿದ್ದಾರೆ ಅಂತಂದರೆ ಇದಕ್ಕೂ ಹಿಂದ್ಗಡೆ ಕೂಡ ಜುಲೈ 18ನೇ ತಾರೀಕಿಗೆ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಹೇಳಿದರು. ಸೊ ಆ ಡೇಟಿಗೆ ಹಣ ಬರದೇ ಇದ್ರೆ ಮತ್ತೆ ಈ ಡೇಟಿಗೆ ಹಣ ಬರುತ್ತೋ ಇಲ್ಲೋ ಅಂತ ಅನ್ನೋದು ಕೂಡ ಒಂದು ಕನ್ಫರ್ಮ್ ಇಲ್ಲ. ಸೊ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ದಿನದಲ್ಲಿ ಹಾಕ್ತಾರೋ ಇಲ್ಲೋ ಅದು ಕನ್ಫರ್ಮ್ ಇಲ್ಲ. ಬಂದಾಗಲೇ ನಂಬಬೇಕಾಗಿರುವಂಥ ಒಂದು ಸಂಗತಿ ಈ ಸರ್ಕಾರದಿಂದ ತಂದುಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ರೈತರು ಕಾಯ್ತಾ ಇದ್ದಾರೆ, 20ನೇ ಕಂತಿನ ಹಣ ಯಾವಾಗ ಬರುತ್ತೆ, ಅವರಿಗೆ ಸಣ್ಣ ಪುಟ್ಟ ಖರ್ಚು ಅಂತ ಇರುತ್ತೆ. ಸೊ ಅಂಥ ಖರ್ಚನ್ನು ಇದು ಸರ್ಕಾರದಿಂದ ಹಣ ಬಂದರೆ ಅವರು ನಿಭಾಯಿಸ್ಕೋಬೋದು. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ವೀಕ್ಷಕರೇ. ನಾನು ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸಿದ್ದೇನೆ ವಿಡಿಯೋದಲ್ಲಿ, ಪಕ್ಕದಲ್ಲಿ ವಿಡಿಯೋ ಪ್ಲೇ ಮಾಡಿದ್ದೇನೆ. ಸೊ ಅದರಲ್ಲಿ ನಿಮಗೆ ಆಗಸ್ಟ್ 2ನೇ ತಾರೀಕು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 20ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಫಿಷಿಯಲಿ ವೆಬ್ಸೈಟ್ನಲ್ಲಿ ಯಾವತ್ತ ಅಪ್ಡೇಟ್ ಆಗುತ್ತೋ 20ನೇ ಕಂತಿನ ಹಣ ರಿಲೀಸ್ ಆಗಿದೆ, ಜಮಾ ಆಗುತ್ತೆ ಅಂತ ಹೇಳಿ, ಸೊ ಅವಾಗ ನಿಮಗೆ ಕನ್ಫರ್ಮ್ ಡೇಟ್ ಇರುತ್ತೆ. ಸೊ ಇವಾಗ ಇಲ್ಲಿ ಹೇಳ್ತಾ ಇರೋದು ಗ್ಯಾರಂಟಿ ಇಲ್ಲದೆ ಇರುವಂಥ ಒಂದು ಮಾಹಿತಿ ಇದಾಗಿರುತ್ತೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಹಿಂದುಗಡೆ 18ನೇ ತಾರೀಕಿಗೆ ಬರುತ್ತೆ ಜುಲೈ ತಿಂಗಳಲ್ಲಿ ಅಂತ ಹೇಳಿ ಅಂದಿದ್ರು. ನಂತರ ಜುಲೈ ಕೊನೆ ವಾರದಲ್ಲಿ ಬರುತ್ತೆ ಅಂತ ಹೇಳಿ ಅಂದಿದ್ದಾರೆ. ಸೊ ಇನ್ನೂ ಜುಲೈ ಕಂಪ್ಲೀಟ್ ಆಗಬೇಕು ಅಂತಂದರೆ ಇನ್ನೂ 1 ವಾರ ಟೈಮ್ ಇದೆ. ಸೊ ಅದರಲ್ಲಿ ಏನಾದರೂ ಜಮಾ ಆಗದೇ ಇದ್ದರೆ ಆಗಸ್ಟಲ್ಲಿ ಬರುತ್ತೆ ಅಂತ ಹೇಳಿ ಮತ್ತೆ ಅಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ. ಸೊ ಇಂಥವೆಲ್ಲ ಡೇಟ್ಗಳನ್ನು ಮುಂದೆ ಹೋಗ್ತಾ ಇದ್ದಾರೆ. ಇದು ಕನ್ಫರ್ಮೇಷನ್ ನಮಗೂ ಕೂಡ ನಿಮಗೆ ಮಾಹಿತಿ ಕೊಡಲಿಕ್ಕೆ ಏನು ಹೇಳಬೇಕು ಅಂತ ಅನ್ನೋದೇ ತಿಳಿಯಲಾರ್ದಾಗೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದೇ ಒಂದು ಕನ್ಫರ್ಮೇಷನ್ ಡೇಟು ಇಲ್ಲಿ ಇಷ್ಟು ದಿನ ತಡ ಆಗಲಿಕ್ಕೆ ನಿಜವಾದ ಕಾರಣ ಏನು ಅಂತ ಹೇಳಿ ಸರ್ಕಾರದಿಂದ ಮಾಹಿತಿನೇ ತಿಳಿತಾ ಇಲ್ಲ. ಸೊ ಇಲ್ಲಿ ಅಫಿಷಿಯಲಿ ವೆಬ್ಸೈಟ್ನಲ್ಲಿಯೂ ಕೂಡ ಮಾಹಿತಿಯನ್ನು ಈ ಮಿತ್ರ ಅನ್ನೋ ಒಂದು ಬಾಟ್ಗೆ ಅಥವಾ ಸಹಾಯವಾಣಿಗೆ ಕೇಳಿದಾಗ ಅಲ್ಲಿಯೂ ಕೂಡ ಜುಲೈ ತಿಂಗಳಲ್ಲಿ ಅಂತ ಹೇಳಿ ಮಾತ್ರನೇ ಬರ್ತಾ ಇದೆ ಹೊರತು ಯಾವ ದಿನಾಂಕಕ್ಕೆ ನಿಮಗೆ ಜಮಾ ಆಗುತ್ತೆ ಅಂತ ಹೇಳಿ ಬರ್ತಾ ಇಲ್ಲ. ಸೊ ವೀಕ್ಷಕರೇ, ಎಕ್ಸಾಕ್ಟ್ ಅಪ್ಡೇಟ್ ಸಿಕ್ಕ ನಂತರ ಮತ್ತೆ ಹೊಸ ಮಾಹಿತಿಯನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.